NBK జై బాలయ్య. సో ఫర్ మేకింగ్ యాడ్ ఒళ్ళ కాస్టింగ్ తీసుకోవాలి. ఇక్కడ కింగ్ ఆఫ్ జంగిల్ ఉన్నాడమ్మా. ಬಾಲಯ್ಯ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಡಾಕು ಮಹಾರಾಜ್ ಮೈ ಜೈ ಬಾಲಯ್ಯ ಅವರ ಡಾಕು ಮಹಾರಾಜ್ ಟ್ರೈಲರ್ ರಿಲೀಸ್ ಆಗಿದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಯಾರ ರೇಂಜ್ ಅಂದರೆ ಟೀಸರು ಸೂಪರ್ ಡೂಪರ್. ಆ ಆ್ಯಕ್ಷನ್ ಸೀನ್ಸು, ಆ ಬಾಲಯ್ಯ ಲುಕ್ಕು ಸೂಪರ್ ಆಗಿತ್ತು. ತಮ್ಮನ್ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಟಿಮೇಟ್ ಆಗಿತ್ತು. ಟೀಸರು ಸಾಂಗ್ಗಳು ಸೂಪರ್ ಆಗಿತ್ತು. ಅದರಲ್ಲಿ ಎಸ್ಪೆಷಲಿ ದಿಬಿಡಿ ಕಂಟ್ರೋಲ್ಸಲ್ಲಿ ಆಗಿದೆ ಸಾಂಗು. ಚೆನ್ನಾಗೋಗಿದೆ. ಆ ಸ್ಟೆಪ್ಪು ಸೂಪರ್ ಆಗಿದೆ. ಸ್ಟೆಪ್ ಅದು ಚೆನ್ನಾಗಿದೆ. ಸಾಂಗ್ಸು ಎಲ್ಲ ಚೆನ್ನಾಗಿತ್ತು. ಟೀಸರು ಚೆನ್ನಾಗಿತ್ತು. ಈಗ ಟ್ರೈಲರ್ ರಿಲೀಸ್ ಆಗಿದೆ. ನೋಡೋಣ ಟ್ರೈಲರ್ ಯಾವ ರೇಂಜಲ್ಲಿದೆ. ಟೀಸರೇ ಫುಲ್ಲು ಬ್ಲಾಸ್ಟಿಂಗ್ ಆಗಿತ್ತು. ಇನ್ನು ಟ್ರೈಲರ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಟ್ರೈಲರ್ ನೋಡಾಗಿದ್ದ ಮೇಲೆ ಮತ್ತು ಟ್ರೈಲರ್ನ ರಿವ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡೋಣ మన బాలయ్య ధమాక. నెక్స్ట్ స్టార్ట్ ద రియాక్షన్. అనగనగా ఒక రాజు ఉండేవాడు. ఓకే, మన డాకు బాలయ్య. చెడ్డవాళ్ళంతా ఆయన్ని డాకు అనేవాళ్ళు. బ్యాక్గ్రౌండ్ మాకు మాత్రం మహారాజు. NBK జై బాలయ్య. నమస్తే సీతారాం గారు. ఎవరు నువ్వు? నానాజీ అమ్మ. నీకు నువ్వే జియాని పెట్టుకుంటే నేను నీకు రెస్పెక్ట్ ఇవ్వాలా? Both are same. ఫుల్లు Both are not same. కమన్ బాబు. సో ఫర్ మేకింగ్ యాడ్ ఒళ్ళ కాస్టింగ్ తీసుకోవాలి. సాలిడ్ కాస్టింగ్. సో రియల్ యాడ్. ఏంటండి ఇంత ప్రెస్టేషన్ గా ఉన్నాడు? యానిమల్స్ తో బిజినెస్ చేయడం మా ఫ్యామిలీ వృత్తప్ప. ఈ అడవిలో ఎన్నో మృగాలున్నాయని భయపడుతున్నా. ఏ ఎలుగుబంటో పులో వస్తే ఇక్కడ కింగ్ ఆఫ్ జంగిల్ ఉన్నాడమ్మా. బాలయ్య కింగ్ ఆఫ్ జంగల్ లయన్. వాడి ముందు నువ్వు కాదు, నేనుండాలి. సూపర్. అసలు ఎవరా నువ్వు? డాకు మైకేల్ జాక్సన్. ಯಪ್ಪ, ಏನ್ ಟ್ರೈಲರು! ಸೂಪರ್ ಟ್ರೈಲರ್. ಯಾರು ಐ ಡಿಂಟ್ ಎಕ್ಸ್ಪೆಕ್ಟೆಡ್ ದಿಸ್ ಟ್ರೈಲರ್. ಈ ರೇಂಜಲ್ಲಿರುತ್ತೆ. VFX ಎಷ್ಟು ಕಾಸ್ಟಿಂಗು ಟ್ರೈಲರಲ್ಲೇ ಈ ರೇಂಜಲ್ಲಿ ತೋರಿಸ್ತಾರೆ ಅಂದರೆ ಫಿಲಿಮಲ್ಲಿ ಹೆಂಗಿರ್ಬೇಕು. ಸೂಪರ್ ಆಗಿತ್ತು ಟ್ರೈಲರ್. ಎಸ್ಪೆಷಲಿ ಬಾಲಯ್ಯ ಸರ್ ಫುಲ್ ಎನರ್ಜೆಟಿಕ್ ಆಗಿ ಮಾಡಿದ್ದಾರೆ ಈ ಫಿಲಿಮಲ್ಲಿ. ಈ ಫಿಲಿಮ್ 100% ಜೈ ಬಾಲಯ್ಯ ಇಟ್ಟು. ಇನ್ನು ವಿಲನ್ಸ್ಗಳು ಭಾಳ ಜನ ಇದ್ದಾರೆ. ಬಾಬಿ DL, ಆಮೇಲೆ ಭೋಜ್ಪುರಿ ಒಬ್ಬ ಆ್ಯಕ್ಟರು, ಮಲಯಾಳಿ ಒಬ್ಬ ಆ್ಯಕ್ಟರ್. ವಿಲನ್ಸ್ ಎಲ್ಲ ಸಾಲಿಡ್ ಆಗಿದ್ದಾರೆ. ಸೊ ಇಷ್ಟು ಜನ ಬಾಲಯ್ಯ ಇದ್ದಾರೆ ಅಂದರೆ ಇಷ್ಟು ಜನ ಸಾಲಿಡ್ ಆಗಿ ವಿಲನ್ ಇದ್ರೇ ಬಾಲಯ್ಯ ಇದು ರೇಂಜ್ ಸ್ವಲ್ಪ ಮೇಲಿಂಗ್ ಬರೋದು. ಮೇಕಿಂಗು ಅಷ್ಟೇ. ಡೈರೆಕ್ಷನ್ನು, ಮೇಕಿಂಗು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸೂಪರಾಗಿತ್ತು. ಪ್ರೊಡಕ್ಷನ್ ವ್ಯಾಲ್ಯೂ ಕಾಣಿಸ್ತಾ ಇದೆ ಟ್ರೈಲರಲ್ಲಿ. ಸಿಕ್ಕಾಬಟ್ಟೆ ಖರ್ಚು ಮಾಡಿದ್ದಾರೆ. ಲೊಕೇಶನ್ಗಳು ಚೆನ್ನಾಗಿದೆ. ಹೊಸ ಲೊಕೇಶನ್ಗಳು ಕಾಣಿಸ್ತಾ ಇದೆ. ಒಂಥರ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಫಿಲಿಮಲ್ಲಿ ಎಲ್ಲವೂ.
ವಿ ಎಫ್ ಎಕ್ಸು ಯೂಸ್ ಮಾಡಿದ್ದಾರೆ, ಬಟ್ ವಿ ಎಫ್ ಎಕ್ಸು ಅಷ್ಟು ಒಳ್ಳೆ ರೇಂಜಲ್ಲೇ ಕಾಣಿಸ್ತಾ ಇದೆ. ವಿ ಎಫ್ ಎಕ್ಸ್ ಕೆಲವೊಂದು ವಿ ಎಫ್ ಎಕ್ಸೇ ಅನ್ನಿಸ್ತಿಲ್ಲ, ರಿಯಲ್ ಸೀನ್ಗಳೇ ಅನ್ನಿಸ್ತಾ ಇದೆ, ಆ ರೇಂಜಲ್ಲಿ ತೆಗೆದಿದ್ದಾರೆ. ಮೇಕಿಂಗು ಎಮೋಷ್ನಲ್ಲು ಇದೆ ಅನ್ಕೊಂತೀನಿ, ಎಮೋಷ್ನಲ್ಲು ಇದೆ ಫಿಲಿಮ್. ಆ್ಯಕ್ಷನ್, ಎಮೋಷನ್, ಕಾಮಿಡಿ, ಟೋಟಲ್ ಬಾಲಯ್ಯ ಸರ್ ಮೂವಿ ಅಂದರೆ ಮ್ಯಾಕ್ಸಿಮಮ್ ಆ್ಯಕ್ಷನ್ನೇ ಇರುತ್ತೆ, ಬಟ್ ಇದೆಲ್ಲ ಮಿಕ್ಸ್. ಸೊ ಸಾಂಗ್ಗಳು ಸೂಪರು, ಟ್ರೈಲರು ಸೂಪರು, ಸೀನ್ ಮೇಕಿಂಗ್ ಎಲ್ಲ ಸೂಪರು. ಸೊ ಫಿಲಿಮ್ 100% ಸೂಪರ್ ಡೂಪರ್ ಹಿಟ್ ಆಗುತ್ತೆ. ನನಗಂತೂ ಭಾಳ ಇಷ್ಟ ಆಯ್ತು ಟ್ರೈಲರ್. ಫಸ್ಟ್ ಡೇ ಫಸ್ಟ್ ಶೋ ಸಂಕ್ರಾಂತಿ ಹಬ್ಬ. ಈ ಫಿಲಿಮಲ್ಲಿ 3-4 ಡೇಸು ಡೈಲಾಗ್ಸ್ ಆಗಲಿ ಸಾಂಗ್ ಆಗಲಿ ಏನು ಕೇಳಿಸಲ್ಲ, ಬರೀ ಆ್ಯಕ್ಷನ್ಸಲ್ಲಿ ಫ್ಯಾನ್ಸ್ ಸೌಂಡ್ಗಳೇ ಕೇಳಿಸುತ್ತೆ. ಓಕೆ, ಫುಲ್ ಕ್ಯೂರಿಯಾಸಿಟಿ ಇದೆ ನೋಡೋಣ ಫಿಲಿಮ್ ರಿಲೀಸ್ ಆಗಿದ್ಮೇಲೆ ಇನ್ನೂ ಯಾವ ರೇಂಜಲ್ಲಿ ಈಗ ಬರುತ್ತೆ ನೋಡೋಣ ಯಾವಾಗ. ಓಕೆ ಫ್ರೆಂಡ್ಸ್, ನಿಮಗೆ ಹೆಂಗೆ ಅನಿಸ್ತು ಟ್ರೈಲರು ಕಾಮೆಂಟ್ ಮಾಡಿ. ಮತ್ತೆ ಒಂದಿಷ್ಟು ರಿಯಾಕ್ಷನ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.